ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೂ ಈ ದೀಪಾವಳಿ ಸಂದರ್ಭದಲ್ಲಿ ನಾವು ಅಭಿಜ್ಞಾ ಲರ್ನಿಂಗ್ ಸೊಲ್ಯೂಷನ್ಸ್ ವತಿಯಿಂದ 2 ಬ್ಯಾಚನ್ನು ಅನೌನ್ಸ್ ಮಾಡ್ತಿದ್ದಾವೆ. ಒಂದು ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಾಗೆ ಈ ವರ್ಷದ್ದು, ಹಾಗೂ ಇನ್ನೊಂದೇನಂತಂದರೆ ಮುಂದಿನ ವರ್ಷಕ್ಕೆ ತಯಾರಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇರುವಂಥವ್ರು ಅವರು ಫುಲ್ ಕಾಂಪ್ರಹೆನ್ಸಿವ್ ಜೂರಿಸ್ ಅಂತ ಹೇಳುವಂಥ ಒಂದು ಬ್ಯಾಚನ್ನು ಅದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆ ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟದ್ರ ಬಗ್ಗೆ ಹೇಗೆ ಬ್ಯಾಚ್ ಯಾವ ರೀತಿ ನಡೆಯುತ್ತೆ, ಹೇಗೆ ಕ್ಲಾಸಸ್ಗಳಿರ್ತವೆ, ನಿಮ್ಗೆ ಏನೇನು ಆ್ಯಕ್ಸಸ್ ಸಿಗುತ್ತೆ ಹೇಳುವಂಥ ಆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಆಯಿತಾ? ಸೊ ಫಸ್ಟ್ ಲೆಟ್ಸ್ ಸಿ ಇದನ್ನು ಆ್ಯಕ್ಸಸ್ ಮಾಡಬೇಕಂತಂದರೆ ಎಲ್ಲಿ ನಮಗೆ ಈ ಕೋರ್ಸ್ಗಳು ಸಿಗ್ತವೆ ಅಂತ ಹೇಳಿ. ಸೊ 2 ವೆಬ್ಸೈಟ್ಸ್ಗಳು ಅಥವಾ 2 ಪ್ಲೇಸ್ಟೋರಲ್ಲಿ ಸಿಗುವಂಥ 2 ಆ್ಯಪ್ಗಳ ಬಗ್ಗೆ ನಾನು ಹೇಳ್ತೇನೆ. ಒಂದು ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಒಂದು ಆ್ಯಪು. ವಿ ವೇರ್ ಯೂಸ್ ಟು ತುಂಬ ಒಂದು ಮುಂಚಿಂದ ನಾವು ಇದನ್ನು ಯೂಸ್ ಮಾಡ್ತಿದ್ದೇವೆ. ನಾವು ವಿ ಹ್ಯಾವ್ ಮೈಗ್ರೇಟೆಡ್ ಟು ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥದ್ದು ಹೊಸ ಇಂಟರ್ಫೇಸ್ ಒಟ್ಟಿಗೆ ಇರುವಂಥದ್ದು. ನೀವು ನಿಮ್ಗೆ ಯಾವುದು ಸುಲಭವೋ, ಯಾಕೆಂದರೆ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ನೀವು ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಯೂಸ್ ಮಾಡ್ತಾಯಿದ್ರೆ ಯು ಕ್ಯಾನ್ ಚೂಸ್ ದಿಸ್. ಅದೇ ಆ್ಯಪ್ ಇದೆ ಮತ್ತು ಹೊಸದಾಗಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂತೆಲ್ಲ ಗೂಗಲ್ ಪ್ಲೇ ಸ್ಟೋರಲ್ಲೇ ಯು ಕ್ಯಾನ್ ಯೂಸ್ ದಿಸ್. ಅಥವಾ ಇಫ್ ಯು ಆರ್ ಎ ನ್ಯೂ ಯೂಸರ್ ಐ ಸಜೆಸ್ಟ್ ಯು ಟು ಡೌನ್ಲೋಡ್ ದಿಸ್ ಸೊ ದ್ಯಾಟ್ ನಿಮಗೆ ಬೆಟರ್ ಇಂಟರ್ಫೇಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು. ಕೋರ್ಸನ್ನು ನ್ಯಾವಿಗೇಟ್ ಮಾಡಲಿಕ್ಕೆ, ವೀಡಿಯೋಸ್ಗಳನ್ನು ಹುಡುಕ್ಲಿಕ್ಕೆ ಹಾಗೆಲ್ಲ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ಇದು ಅಭಿಜ್ಞಾ ಎಜುಕೇಷನ್. 2 ಕೂಡ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಅಥವಾ ಐಫೋನ್ ಯೂಸರ್ಸು ಐ ಸಜೆಸ್ಟ್ ಯು ಟು ಗೋ ಟು ವೆಬ್ಸೈಟ್ಸ್ www.abhijnalegal.in ಅಂತ ಇದೆ, ಅಥವಾ www.abhijnaeducation.com ಅಂತ ಇದೆ. ವೆಬ್ಸೈಟಲ್ಲಿ ಕ್ಲಾಸ್ಗಳನ್ನು ನೋಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಿದ್ದೇವೆ. ಸೊ ಇದರ ಮಾಹಿತಿ ಬೇಕಂತಂದರೆ ಈಗ ನಾವು ಕ್ಲಾಸಸ್ಗಳಲ್ಲಿ ಏನಿರುತ್ತೆ ಅಂತ, ನೀವು ಯಾವುದೇ ಆ್ಯಪಲ್ಲಿ ತೊಗೊಂಡು ಸಹ ಕೋರ್ಸ್ ಒಂದೇ, ಅಂದರೆ ಕ್ಲಾಸಸ್ಗಳು ಒಂದೇ ಇರುತ್ತೆ. ಆಯಿತಾ? ಸೊ ಇದು www.abhijnalegal.in ಅಂತ ಹೇಳುವಂಥದ್ದು. ಇಲ್ಲಿ ನೀವು ಕೋರ್ಸಸ್ಗೆ ಅಂತ ಹೋದರೆ ಅಥವಾ ಇಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ, ಇಲ್ಲಿ ಜಾಯಿನ್ ಅಂತ ಕ್ಲಿಕ್ ಮಾಡಿದ್ರು ಆಗುತ್ತೆ, ಅಥವಾ ಇಲ್ಲಿ ಕೋರ್ಸಸ್ ಅಂತ ಹೇಳುವಂಥದ್ದು. ಸೊ ನಿಮಗೆ ಗೊತ್ತಿರೋ ಹಾಗೆ ಮೇನ್ಸ್ ಎಕ್ಸಾಮ್ಸ್ಗೆ 4 ಪೇಪರ್. ಯಾವ್ದ್ಯಾವುದು? ಟ್ರಾನ್ಸ್ಲೇಷನ್ನು, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಮತ್ತು ಲಾ ಪೇಪರ್ 1 ಅಂತಂದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಿರುವಂಥದ್ದು. ಸೊ ಕಂಬೈಂಡ್ ಆಗಿ ನಾವು ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ ಇದು ಮಾಡ್ತಾ ಇರುವಂಥದ್ದು ಕಂಬೈಂಡ್ ಬ್ಯಾಚ್ ಅಂತ ಹೇಳಿ. ಇದು ಕಂಬೈಂಡ್ ಬ್ಯಾಚ್. ಆಯಿತಾ? ಒಂದು ವೇಳೆ ನಿಮಗೆ ಯಾವುದು ಟ್ರಾನ್ಸ್ಲೇಷನ್ ಬೇಡ ಅಂತ ಇದೆ ಅಥವಾ ಲಾ ಪೇಪರ್ 1 ಬೇಡ ಅಂತ ಇದೆ, ಆವಾಗ ಇಂಡಿವಿಜುವಲ್ ಕೋರ್ಸ್ಗಳಾಗಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೇಮ್ ಕ್ಲಾಸ್ ಬಟ್ ವಿ ಹ್ಯಾವ್ ಸೆಗ್ರಿಗೇಟೆಡ್ ಇಟ್. ಆಯಿತಾ? ಇಂಡಿವಿಜುವಲ್ ಕೋರ್ಸಸ್ ಆದರೆ ನಿಮಗೆ ಪ್ರೈಸ್ ಅಪ್ ಟು ಸಪ್ರೇಟ್ ತೊಗೊಳ್ಳಿಕ್ಕೆ ಹೋದರೆ 15,000 ಆಗುತ್ತೆ. ಅದೇ ನೀವು ಆ್ಯಸ್ ಅ ಬಲ್ಕ್ ತೊಗೊಂಡ್ರೆ 12,000 ನಿಮಗೆ ಸಿಗುವಂಥದ್ದು. ಆಯಿತಾ? ಸೊ ಹಾಗೆ ನಿಮಗೆ ಒಂದು ಡಿಸ್ಕೌಂಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ಎಕ್ಸ್ಟ್ರಾ 600 ಹೇಳುವಂಥದ್ದು ಅದು ಇಂಟರ್ನೆಟ್ ಚಾರ್ಜಸ್ ಅಂತ ಇರುವಂಥದ್ದು, ಬಟ್ ಆ್ಯಕ್ಚುಲ್ ಕೋರ್ಸ್ ಪ್ರೈಸ್ 12,000 ಆಗುತ್ತೆ ನಿಮಗೆ ಬೇಸಿಕಲಿ ಹೇಳುವಂಥದ್ದಾದರೆ. ಓಕೆ, ಇನ್ನು ಕಂಟೆಂಟ್ ಲೈವ್ ಕ್ಲಾಸಸ್ ಇರುವಂಥದ್ದು. ಲೈವ್ ಕ್ಲಾಸಸ್. ಆಯಿತಾ? ಕ್ಲಾಸಸ್ಗಳ ಟೈಮ್ ಏನು ಅಂತಂದರೆ ನೋಡಿ, ನಾವು ಎಂಟೈರ್ ಕರ್ನಾಟಕ ಜುಡಿಷರಿ ಮೇನ್ಸ್ ಬ್ಯಾಚು ಪ್ರತಿದಿನ ಸುಮಾರು 4 ಗಂಟೆ ಕ್ಲಾಸಸ್ಗಳನ್ನು ಮಾಡುವಂಥದ್ದಾಗತ್ತೆ. ಯಾಕೆಂದರೆ ಟೈಮ್ ಶಾರ್ಟೇಜ್ ಇರುತ್ತೆ. ತುಂಬ ಜನ ಮೇನ್ಸ್ ಎಕ್ಸಾಮ್ಸ್ ಯಾವಾಗ ಅಂತ ಕೇಳ್ತಾರೆ. ಜಾಸ್ತಿ ದಿನ ಏನು ಕೊಡಲಿಕ್ಕಿಲ್ಲ, 1 ತಿಂಗಳು 1.5 ತಿಂಗಳು ಟೈಮ್ ಕೊಡ್ಬೋದು. ಸೊ ಅದಕ್ಕೋಸ್ಕರ ಇವತ್ತಿಂದನೇ ಐ ಥಿಂಕ್ ನೀವು ತಯಾರಿ ಮಾಡ್ಕೊಳ್ತಾ ಇದ್ರೆ ಆಲ್ರೆಡಿ ಪ್ರಾರಂಭಿಸಿದ್ದೀರಿ ಅಂತ ಹೇಳಿ, ಬಟ್ ಇನ್ನೂ ತಡ ಮಾಡಬೇಡಿ, ಈಗಲಿಂದನೇ ಓದಲಿಕ್ಕೆ ಪ್ರಾರಂಭಿಸಿ. ಹೇಗೆ ತಯಾರಿ ಮಾಡ್ಕೊಳ್ಬೇಕು ಹೇಳುವಂಥದ್ದು ಒಂದು ಸೂಕ್ಷ್ಮವಾದಂಥ ವೀಡಿಯೋ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಇಫ್ ಯು ವಾಂಟ್ ಅ ಸ್ಟ್ರಕ್ಚರ್ಡ್ ಗೈಡೆನ್ಸ್, ಯಾಕೆಂದರೆ ಮೇನ್ಸ್ ಹೇಳುವಂಥದ್ದು ಲೈಕ್ ಫಿಲ್ಮ್ಸ್ ಹಾಗೆ ಅಲ್ಲ, ಅದೊಂದು ಬೇರೆನೇ ಆ್ಯಂಗಲಲ್ಲಿ ನಾವು ಓದಬೇಕಾಗತ್ತೆ ಮೇನ್ಸ್ ಎಕ್ಸಾಮ್ಸ್ಗೆ. ಸೊ ಸ್ಟ್ರಕ್ಚರ್ಡ್ ಗೈಡೆನ್ಸ್ ಬೇಕಂತಂದರೆ ವಿ ಆರ್ ಪ್ರೊವೈಡಿಂಗ್ ದ ಕಂಪ್ಲೀಟ್, ಯಾಕೆಂದರೆ ಅಲಾಂಗ್ ವಿತ್ ಸ್ಟಡಿ ಮೆಟೀರಿಯಲ್ ಕೂಡ. ಸ್ಟಡಿ ಮೆಟೀರಿಯಲ್, ಫಿಸಿಕಲ್ ಬುಕ್ಸ್. ಸೊ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟ ಟ್ರಾನ್ಸ್ಲೇಷನ್ ಬುಕ್ ಇಟ್ಸ್ ಅವೈಲೇಬಲ್, ಪಬ್ಲಿಕ್ಲಿ ಅವೈಲೇಬಲ್ ನಾವು ಮಾಡಿದ್ದೇವೆ. ಇನ್ನು ಲಾ ಪೇಪರ್ 1 ಸಾಲ್ವ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರದ್ದು ಆನ್ಸರ್ಸ್ ಯಾವ ರೀತಿ ಮಾಡಬೇಕು ಹೇಳುವಂಥದ್ದು ಆ ಬುಕ್ ಕೂಡ ಈಗ ಪ್ರಿಂಟಲ್ಲಿದೆ. ಇನ್ನು ಜಡ್ಜ್ಮೆಂಟ್ ರೈಟಿಂಗ್, ಸಿವಿಲ್ ಮತ್ತು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ದು ಪ್ರಿನ್ಸಿಪಲ್ಸ್ಗಳು ಹೇಗಿರಬೇಕು, ಫಾರ್ಮೆಟ್ ಹೇಗಿರಬೇಕು, ಹಾಗೆ ಸಾಲ್ವ್ ಮಾಡಲಿಕ್ಕೆ ಏನೇನು ಹಿಂಟ್ಗಳು. ಓಕೆ, ಕಂಪ್ಲೀಟಾಗಿ ನಾವು ಎಕ್ಸಾಕ್ಟ್ ಇದೇ ಆನ್ಸರ್ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ ಜಡ್ಜ್ಮೆಂಟ್ ರೈಟಿಂಗಲ್ಲಿ, ಯಾಕೆಂದರೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ರೀತಿ ಇರುತ್ತೆ. ಬಟ್ ಒಂದು ಮಾಡೆಲ್ ಆನ್ಸರ್ ಅಂತ ಹೇಳುವಂಥದ್ದನ್ನು ನಾವು ಪ್ರೊವೈಡ್ ಮಾಡಿರುವಂಥ ಒಂದು ಬುಕ್, ಅದು ಕೂಡ ಪ್ರಿಂಟಲ್ಲಿದೆ. ಸೊ ಅದೆರಡು ಕೂಡ ಈಗ ಕ್ಲಾಸ್ ಅಕ್ಟೋಬರ್ 23ರಿಂದ ಪ್ರಾರಂಭ ಆದರೆ ನಿಮಗೆ ಅಕ್ಟೋಬರ್ 26, 27 ಹಾಗೆ ವಿ ವಿಲ್ ಡಿಸ್ಪ್ಯಾಚ್ ದ್ಯಾಟ್ ಟು ಯು ಸೊ ದ್ಯಾಟ್ ಇಟ್ ವಿಲ್ ರೀಚ್ ವಿದಿನ್ 3 or 4 days. ಆಯಿತಾ? ಒಂದು ಕ್ಲಾಸ್ ಪ್ರಾರಂಭ ಆಗಿ ಸುಮಾರು 1 ವಾರ, ಒಂದು 7-8 ದಿನದಲ್ಲಿ ನಿಮಗೆ ಪುಸ್ತಕಗಳು ಕೈ ಸೇರ್ತವೆ. ಸೊ ಇದು ಒಂದು ಮಾಹಿತಿ. ಸೊ ಹಾಗೆ ಏನು ಕವರ್ ಮಾಡ್ತೀರಿ ಕ್ಲಾಸಸಲ್ಲಿ ಅಂತ ಹೇಳುವಂಥದ್ದು ಮೇನ್ ಕ್ವಶನ್ ಪೇಪರ್ ಬೇಸ್ ನಮ್ಮದು. ಓಕೆ, ಹಾಗಂತ ಹೇಳಿ ಬರೀ ಕ್ವಶನ್ ಪೇಪರ್ನ ಇಟ್ಕೊಂಡೆ ಅಂತ ಅಲ್ಲ, ಅದರದ್ದು ಸಾಧಕ ಬಾಧಕಗಳು ಅಥವಾ ಸಾಧ್ಯತೆಗಳು ಅಂತ ಹೇಳ್ತಾರಲ್ಲ, ಅಂದರೆ ಬೇರೆ ಏನು ಕ್ವಶನ್ ಕೇಳ್ಬೋದು ಇದ್ರ ಮುಖಾಂತರ,
ಹೇಗೆ ಯಾವ ರೀತಿ ಅದನ್ನು ಚೇಂಜ್ ಮಾಡಿ ಕೇಳ್ಬೋದು. ಸೊ ಅದ್ರದ್ದು ಡಿಫ್ರೆಂಟ್ ಐಡಿಯಾಸ್ಗಳನ್ನು ವಿ ಆರ್ ಲಿಂಕ್ ಮಾಡಿ ಅದನ್ನು ಕನೆಕ್ಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಟೀಚ್ ಯು ಇನ್ ದ ಕ್ಲಾಸ್. ಸೊ ಟ್ರಾನ್ಸ್ಲೇಷನ್ನು ಸ್ವಲ್ಪ ಜಾಸ್ತಿ ಅವರ್ಸ್ ಬೇಕು. ಸೊ ಅದಕ್ಕೋಸ್ಕರ ಸೋಮವಾರದಿಂದ ಶನಿವಾರ ತನಕನೂ ಟ್ರಾನ್ಸ್ಲೇಷನ್ ಕ್ಲಾಸ್ ಇರುತ್ತೆ. ಬಟ್ ಉಳಿದಿದ್ದೆಲ್ಲ ಸೋಮವಾರದಿಂದ ಶುಕ್ರವಾರ ತನಕ ಕ್ಲಾಸಸ್ ಇರುತ್ತೆ. ಸೊ ದಟ್ ಉಳಿದ 2 ದಿನ ಸೊ ಐ ವಾಸ್ ಟೆಲಿಂಗ್ ಮೆನಿ ಸ್ಟೂಡೆಂಟ್ಸ್ಗಳು ತುಂಬ ಜನ ಕೇಳ್ತಿದ್ರು ನಾವು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳ್ತಾಯಿದ್ರು. ಸೊ ನಾನು ಹೇಳ್ತಾ ಇದ್ದೆ, ಈಗ 4 ಗಂಟೆ ನೀವು ಕಂಪ್ಲೀಟ್ ನನ್ನ ಜೊತೆಗಿದ್ದರೆ, ನಾನು ಪಾಠ ಮಾಡ್ತಿದ್ದೆ ನನ್ನ ಜೊತೆ ಇದ್ದರೆ, ಇನ್ನು 8 ಗಂಟೆ ನೀವು ಅದಕ್ಕೆ ಅಂದರೆ ಡಬಲ್ ಟೈಮನ್ನು ನೀವು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್. ನೀವೆಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಕೈ ಕುತ್ಕೊಳ್ಳುತ್ತೆ. ಕಣ್ಣಿನ ಇದು ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಹಾಗೂ ಮೆಂಟಲಿ ಇದನ್ನು ಗ್ರಾಸ್ಪ್ ಮಾಡುವಂಥ ಇದು ಶಕ್ತಿ ಜಾಸ್ತಿ ಆಗುತ್ತೆ. ಪ್ಲಸ್ ಓವರ್ ಆಲ್ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಬರೀ ಓದುವಂಥದ್ದಲ್ಲ, ಅಥವಾ ಮೆಟೀರಿಯಲ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂಥದ್ದಲ್ಲ, ಅಥವಾ ನೀವು ಕೋರ್ಸ್ ಜಾಯ್ನ್ ಆಗಿ ನಾನು ಜಾಯ್ನ್ ಆದೆ ಅಂತ ಹೇಳ್ಕೊಳ್ಳುವಂಥದ್ದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಮೇನ್ಸ್ ಎಕ್ಸಾಮ್ಸ್ ಇದು ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡುವಂಥದ್ದು ಬಹಳ ಮುಖ್ಯ. ಸೊ ಅಷ್ಟು ಟೈಮ್ ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದರೆ ನೀವು ಆವಾಗ ಮಾತ್ರ ಈ ಕೋರ್ಸನ್ನು ಜಾಯ್ನ್ ಆಗಬೇಕು. ಯಾಕೆಂದರೆ ಇಟ್ ರಿಕ್ವೈರ್ಸ್ ಟೈಮ್, ಅಷ್ಟು ಎಫರ್ಟ್ಸ್ ಬೇಕು ನಿಮ್ಮ ಸೈಡಿಂದ. ಇಲ್ಲಾಂದರೆ ಅಲ್ಲ, ಆಫ್ಕೋರ್ಸ್ ಇದು ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲ, ಜುಡಿಷರಿಗೆ ಸಂಬಂಧಪಟ್ಟ ಎಕ್ಸಾಮು. ಸೊ ಪ್ರಿಲಿಮ್ಸ್ ಓಕೆ ವಿ ಕುಡ್ ಹೇಗೋ ಕ್ಲಿಯರ್ ಆಯಿತು ಅಂತ ಆದರೂ ಸಹ ಮೇನ್ಸ್ ಎಕ್ಸಾಮ್ಸ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಆದರೂ ಸಹ ಎಲ್ಲೋ 1-2 ಮಾರ್ಕ್ಸಲ್ಲಿ ತಪ್ಪು ಹೋಗುವಂಥದ್ದು. ಯಾಕೆಂದರೆ 2023ನೇ ಇಸ್ವಿಲಿ ಹಾಗೆ ಆಗಿದೆ. ಬೇರೆ ಎಲ್ಲ ಪೇಪರ್ ಕ್ಲಿಯರ್ ತುಂಬ ಒಂದು ಸುಲಭವಾಗಿ ಬಂದಿತ್ತು. ಬಟ್ ಲಾ ಪೇಪರ್ 1 ಇಟ್ ವಾಸ್ ವೆರಿ ಡಿಫ್ರೆಂಟ್. ನೋ ಒನ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದ್ಯಾಟ್. ಸೊ ಪ್ಯಾಟರ್ನ್ ಹೀಗೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಒಂದು ಪ್ರಾಪರ್ ಅಪ್ರೋಚಲ್ಲಿ ನೀವು ಓದಬೇಕಾಗತ್ತೆ, ಆಯಿತಾ. ಸೊ ಇದು ಒಂದು ವಿಚಾರ. ಕ್ಲಾಸ್ನ ಟೈಮಿಂಗ್ಸ್ ಹೇಗೆ ಅಂತ ಅಂದರೆ, ಸೊ ಟೈಮಿಂಗ್ಸ್ ಯು ಮೇ ಫೀಲ್ ಇಟ್ ಆಸ್ ವೆರಿ ಆಡ್. ಯಾಕೆಂದರೆ ನಾವು ಎಲ್ಲರ ಟೈಮನ್ನು ಕನ್ಸಿಡರ್ ಮಾಡಿ ವಿ ಹ್ಯಾವ್ ಟು ಸಿ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಅರ್ಲಿ ಮಾರ್ನಿಂಗ್ 2 ಕ್ಲಾಸ್ಗಳನ್ನು ಇಟ್ಟಿದ್ದೇವೆ. ಅರ್ಲಿ ಮಾರ್ನಿಂಗ್ ಯಾವುದು 5 ಗಂಟೆಯಿಂದ ಬೆಳಗ್ಗೆ 5 ನಾವು ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳಿ ಪ್ರಿಲಿಮ್ಸ್ಗೆ ಮಾಡ್ತಿದ್ವಿ. ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ತುಂಬ ಜನ ದೇ ಯೂಸ್ ಟು ಫೈಂಡ್ ದ್ಯಾಟ್ ಟೈಮ್ ಟು ಬಿ ವೆರಿ ಒಂದು ಸರಿಯಾಗಿ ಓದಲಿಕ್ಕೆ ಆಗತ್ತೆ ಅಂತ ಹೇಳಿ ಆಗ್ತಿತ್ತು. ಸೊ ಆ ಟೈಮ್ ಏನಿದೆ 5 to 7 ಅಂದರೆ ಬೆಳಗ್ಗೆ 5ರಿಂದ 6 ಗಂಟೆ ತನಕ, ಹಾಗೂ ಬೆಳಗ್ಗೆ 5 to 6 ಟ್ರಾನ್ಸ್ಲೇಷನ್ ಕ್ಲಾಸ್, ಆಮೇಲೆ ಒಂದು 10 to 15 ಮಿನಿಟ್ಸ್ ಬ್ರೇಕ್. ಸೊ 6:15ಇಂದ 7:15 ತನಕ ಲಾ ಪೇಪರ್ 1. ಸೊ ಲಾ ಪೇಪರ್ 1 ಬೆಳಗ್ಗೆ ಇರುತ್ತೆ. ಯಾವಾಗ? ಮಂಡೇ ಟು ಫ್ರೈಡೆ. ಹಾಗೆ ಸಂಜೆನೂ 8 ಗಂಟೆ ನಂತರ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಕ್ಲಾಸ್, ಬಿಕಾಸ್ ಎಲ್ರಿಗೂ ತುಂಬ ದಣಿವಾಗಿರುತ್ತೆ, ತುಂಬ ಒಂದು ಅಷ್ಟು ಕಾನ್ಸಂಟ್ರೇಟ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು 4 to 6 ಆ ಟೈಮನ್ನು ವಿ ಹ್ಯಾವ್ ಕೆಪ್ಟ್ ದ್ಯಾಟ್. ಓಕೆ, ಕೆಲವರಿಗೆ ಇದು ದಿಸ್ ಮೇ ನಾಟ್ ಬಿ ಫೀಸಿಬಲ್ ಈ ಟೈಮು. ಸೊ ಲೈವ್ ಕ್ಲಾಸ್ ಇದು ರೆಕಾರ್ಡೆಡ್ ಕೂಡ ಆಗ್ತಾ ಇರುತ್ತೆ. ರೆಕಾರ್ಡೆಡ್ ಕ್ಲಾಸ್ಗಳನ್ನು ನೀವು ಆಮೇಲೆ ಕೇಳ್ಬೋದು ಒಂದು ವೇಳೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ, ಆಯಿತಾ. ಸೊ 4 to 5 ಜಡ್ಜ್ಮೆಂಟ್ ರೈಟಿಂಗ್ ಇದೆ, 2 ಒಂದು 15 ಮಿನಿಟ್ಸ್ ಬ್ರೇಕ್. 5:15 to 6:15 ಜಡ್ಜ್ಮೆಂಟ್ ರೈಟಿಂಗ್. ಸೊ ಒಂದು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗು, ಇನ್ನೊಂದು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್. ಸೊ ನೀವು ಎಂಟೈರ್ ಪ್ಯಾಕೇಜನ್ನು ಪರ್ಚೇಸ್ ಮಾಡಿದರೆ ಎಲ್ಲ ಕ್ಲಾಸಸ್ಗಳದ್ದು ನಿಮಗೆ ಆಕ್ಸೆಸ್ ಸಿಗುತ್ತೆ. ಅದೇ ಯಾವುದಾದ್ರು ಒಂದು ಜಡ್ಜ್ಮೆಂಟ್ ರೈಟಿಂಗ್ ಮಾತ್ರ ಆ್ಯಸ್ ಅ ಒನ್ ಹೋಲ್ ಪ್ಯಾಕೇಜ್, ಅದು ಸಿವಿಲ್ ಕ್ರಿಮಿನಲ್ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಯಾಕೆಂದರೆ ಎಷ್ಟೋ ಪ್ರಿನ್ಸಿಪಲ್ಸ್ಗಳೇನಿವೆಲ್ಲ ಈಗ ಎವಿಡೆನ್ಸೇ, ಅದು 2ಕ್ಕೂ ಅಪ್ಲೈ ಆಗುತ್ತೆ. ಅಡ್ಮಿಷನ್ ಹೇಳುವಂಥದ್ದು 2ಕ್ಕೂ ಅಪ್ಲೈ ಆಗುತ್ತೆ. ಅಥವಾ ಜುಡಿಷಿಯಲಿ ನೋಟಿಸಬಲ್ ಫ್ಯಾಕ್ಟ್ಸ್ ಇರ್ಬೋದು, ಅಥವಾ ಕಂಟೆಂಟ್ಸ್ಗಳ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ದ್ಯಾಟ್ ಇಸ್ ಅಪ್ಲಿಕೇಬಲ್ ಟು ಬೋತ್ ವಿಟ್ನೆಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದಕ್ಕೋಸ್ಕರ ವಿ ಕೆನಾಟ್ ಡಿಫ್ರೆನ್ಷಿಯೇಟ್. ಓನ್ಲಿ ಕ್ವಶನ್ ಪೇಪರ್ ವೈಸೇ ನಾವು ಸೆಕ್ಷನ್ ಅದು ಇದು ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬಟ್ ಪ್ರಿನ್ಸಿಪಲ್ಸ್ ಏನಿದೆಲ್ಲ ಸೊ ಒಟ್ಟೊಟ್ಟಿಗೆ ಕೆಲವೊಂದು ಸಲ ಓವರ್ಲ್ಯಾಪ್ ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಕಂಬೈನ್ಡ್ ಈ ಬ್ಯಾಚನ್ನು ಜಡ್ಜ್ಮೆಂಟ್ ರೈಟಿಂಗ್ ಹೇಳುತ್ತದೆ ಸಿಂಗಲ್ ಬ್ಯಾಚ್, ಹಾಗೂ ಸಿಂಗಲ್ ಬುಕ್ ಕೂಡ ವಿ ಆರ್ ಪ್ರೊವೈಡಿಂಗ್. ಅದಕ್ಕೆ ಬುಕ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾವೆ, ಎಲ್ಲದಕ್ಕೂ ಕೂಡ ಬುಕ್ ಪ್ರೊವೈಡ್ ಮಾಡ್ತಿದ್ದಾವೆ. ಫಿಸಿಕಲ್ ಬುಕ್, ಆನ್ಲೈನ್ ಕಾಪೀಸ್ ಅಲ್ಲ, ಫಿಸಿಕಲ್ ಹಾರ್ಡ್ ಕಾಪಿ ಬುಕ್ಸ್ ಇರತ್ತಲ್ಲ ಅದನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಟ್ರಾನ್ಸ್ಲೇಷನ್ ಒಂದು ಶನಿವಾರ ಕೂಡ ಇರುತ್ತೆ, ಬಿಕಾಸ್ ವಿ ರಿಕ್ವೈರ್ ಸಮ್ ಟೈಮ್. ಸೊ ನೀವು ಕೂಡ ಆ ಟೈಮಲ್ಲಿ ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಹೊಸ ಇದನ್ನು ನಮಗೆ ವಿ ಮೇ ನಾಟ್ ಬಿ ಏಬಲ್ ಟು ಕವರ್ ಹೊಸ ಯಾವುದು ಪ್ಯಾಸೇಜಸ್ಗಳನ್ನೆಲ್ಲ, ಬಟ್ ಇರುವಂಥ ಪ್ಯಾಸೇಜಸ್ಗಳು ಏನಿವೆಲ್ಲ ಅದರದ್ದು ವೇರಿಯೇಷನ್ಸ್. ಈಗ ಒಂದು ಉದಾಹರಣೆಗೆ ಒಂದು ಸೆಂಟೆನ್ಸ್ ಇದೆ, ಹಿ ವಿಲ್ ಕಮ್ ಅಂತ ಹೇಳುವಂಥದ್ದು. ಸೊ ಅವನು ಬರುತ್ತಾನೆ ಹೇಳುವಂಥದ್ದು, ಅದನ್ನು ಬೇರೆ ಹೇಗೆ ಬರ್ಬೋದು? ಹಿ ಮೇ ಕಮ್, ಅವನು ಬರಬಹುದು. ಹಿ ಯೂಸ್ ಟು ಕಮ್, ಅವನು ಬರುತ್ತಿದ್ದ. ಸೊ ಹೀಗೆ ಆ ಒಂದು ಸೆಂಟೆನ್ಸ್ ಇಟ್ಕೊಂಡೆ ಬೇರೆ ಬೇರೆ ವೇರಿಯೇಷನ್ಸನ್ನು ನಾವು ಮಾಡ್ಬೋದು. ಸೊ ಆ ರೀತಿ ವೇರಿಯೇಷನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕ್ಲಾಸಸಲ್ಲಿ. ಬಟ್ ಕ್ವಶನ್ ಪೇಪರ್ ವಿಲ್ ಬಿ ದ ಬೇಸ್.
ಸೊ ನಿಮ್ಗೆ ತುಂಬ ಜನರಿಗೆ ಅನ್ಸುತ್ತೆ ಕ್ವಶನ್ ಪೇಪರ್ ಅದೀಗ ರಿಪೀಟ್ ಆಗೋದಿಲ್ಲ, ಮತ್ತು ಯಾಕೆ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಬೇಕಂತ ಹೇಳಿ. ಬಟ್ ಕ್ವಶನ್ ಪೇಪರು ಅದೊಂದು ಯಾವತ್ತೂ ಆಧಾರವೇ. ಆ ಆಧಾರದಿಂದನೇ ನಾವು ಬೇರೆ ಎಲ್ಲ ಅಸಂಪ್ಷನ್ಸ್ಗಳನ್ನು ನಾವು ಮಾಡಬೇಕು. ಜನರಲ್ಲಾಗಿ ವೇಗಾಗಿ ನಾವು ತೊಗೊಳ್ಳಿಕ್ಕೆ ಆಗೋದಿಲ್ಲ. ರ್ಯಾಂಡಮ್ ಆಗಿ ಈಗ ನಾನು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ತೊಗೊಂಡು ನಾನು ಟ್ರಾನ್ಸ್ಲೇಷನ್ ಅಂತ ಮಾಡಿಕೊಂಡ್ರೆ ಆ ಶಬ್ದಗಳು ಸಮ್ವೇರ್ ಇಟ್ ಕುಡ್ ಬಿ ರಿಗಾರ್ಡಿಂಗ್ ಸರ್ವಿಸ್, ಯಾವುದೋ ಒಂದು ಮ್ಯಾಟ್ರ್ ಬಗ್ಗೆ ಇರ್ಬೋದು. ಇಟ್ ಮೇ ನಾಟ್ ರಿಲೇಟ್ ಟು ಯುವರ್ ಅಕಾಡೆಮಿಕ್ಸ್, ಯಾವುದಕ್ಕೂ ರಿಲೇಟೇ ಆಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಡೂಯಿಂಗ್ ಲೈಕ್ ದ್ಯಾಟ್. ಓನ್ಲಿ ಕ್ವಶನ್ ಪೇಪರು ಅದು ಎಷ್ಟು ಸಲ ರಿಪೀಟೆಡ್ ಅಂತ ಅನಿಸಿದ್ರು ಸಹ, ಟ್ರಾನ್ಸ್ಲೇಷನ್ ಈಗ ಆಲ್ರೆಡಿ ನೀವು ಸಾಲ್ವ್ ಮಾಡಿದ್ದೀರಿ, ಅಥವಾ ಇಫ್ ಯು ಫೆಲ್ಟ್ ದ್ಯಾಟ್ ವೈ ಮತ್ತು ನಾನು ಜಾಯಿನ್ ಆಗಬೇಕಾ ಅಂತ ಅನಿಸಿದ್ರು ಸಹ, ದಿಸ್ ವಿಲ್ ನಾಟ್ ಬಿ ದ ಸೇಮ್. ನನ್ನ ಹಳೆ ಕ್ಲಾಸ್ಗಳನ್ನು ನೀವು ಇದೇ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ರು ಸಹ ದಿಸ್ ವೋಂಟ್ ಬಿ ಸೇಮ್ ಆ್ಯಸ್ ದ ಪ್ರೀವಿಯಸ್ ಒನ್, ಬಿಕಾಸ್ ಸಮ್ ವೇರಿಯೇಷನ್ಸ್ಗಳು ಯಾವುದ್ಯಾವುದು ಇರ್ಬೋದು, ಪಾಸಿಬಿಲಿಟೀಸ್ ಏನೇನು ಇರ್ಬೋದು, ಅದನ್ನೆಲ್ಲ ನಾನು ವಿ ಆರ್ ಟ್ರೈಂಗ್ ಟು ಇರೋಂಥ ಕಮ್ಮಿ ಸಮಯ ಇಲ್ಲಿ ನಮ್ಗೆ ತುಂಬ ಟೈಮ್ ಇಲ್ಲ, ವಿ ಹ್ಯಾವ್ ಸಮ್ ಟೈಮ್ ಕನ್ಸ್ಟೆಂಟ್ಸ್, ಅದರಲ್ಲೇ ವಿ ವಿಲ್ ಟ್ರೈ ಟು ಮ್ಯಾನೇಜ್ ಆ್ಯಂಡ್ ರಿಮೆಂಬರ್ ಆ್ಯಸ್ ಮಚ್ ಆ್ಯಸ್ ವರ್ಡ್ಸ್ ಫ್ರೇಸಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಆಯಿತಾ? ಸೊ ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಸ್ಟ್ರೆಂತ್ ಇದೆ. ಕೆಲವರಿಗೆ ಲಾ ಪೇಪರ್ ಒನ್ನು ತುಂಬ ಟಫ್ ಅನಿಸುತ್ತೆ, ಕೆಲವರಿಗೆ ಜಡ್ಜ್ಮೆಂಟ್ ರೈಟಿಂಗ್ ಟಫ್ ಅನಿಸುತ್ತೆ. ಸೊ ನೀವು ಹೊಸಬ್ರು ಇರಲಿ ಅಥವಾ ಆಲ್ರೆಡಿ ಎಕ್ಸಾಮ್ ಅಟೆಂಪ್ಟ್ ಮಾಡಿರ್ಬೋದು ಅಥವಾ ಗೊತ್ತಿರ್ಬೋದು, ಎಲ್ರಿಗೂ ದಿಸ್ ವುಡ್ ಬಿ ರೆಲೆವೆಂಟ್ ವಾಟ್ ಐ ಫೀಲ್. ಆಯಿತಾ? ಆ ರೀತಿ ನಾವು ಕೋರ್ಸನ್ನು ಸ್ಟ್ರಕ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಮತ್ತು ಇನ್ನೊಂದು ತುಂಬ ಜನ ಕೇಳ್ತಿದ್ದಾರೆ, ನೀವು ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಆ್ಯಸ್ ಆಫ್ ಟೈಮ್ ಬೀಯಿಂಗ್, ಈಗ ಇರುವಂಥ ಸಮಯದ ಒಂದು ಇದ್ರ ಪ್ರಕಾರ ನಾವು ಯಾವುದೇ ಸಬ್ಜೆಕ್ಟ್ಗಳನ್ನು ಎವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ಲ. ಓಕೆ, ಅಂದರೆ ಕ್ವಶನ್ ಪೇಪರನ್ನ ನಿಮಗೆ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ನಾವು ಅದನ್ನು ಕರೆಕ್ಷನ್ ಮಾಡುವಂಥದ್ದು ಈಗ ಇರುವಂಥ ಮಾಹಿತಿ ಪ್ರಕಾರ ಸಾಲ್ವ್ ಮಾಡ್ತಾ ಇಲ್ಲ. ಬಟ್ ಮುಂದೆ ಟೈಮ್ ಸಿಕ್ಕಿದ್ರೆ, ಅಂದರೆ ಎಕ್ಸಾಮಿಗೆ ಸ್ವಲ್ಪ ಟೈಮ್ ಇದ್ದರೆ ಆವಾಗ ಡೆಫಿನೆಟ್ಲಿ ವಿಲ್ ಟ್ರೈ ಅಟ್ಲೀಸ್ಟ್ ಒಂದು ಕ್ವಶನ್ ಪೇಪರನ್ನು ಕೊಟ್ಟು ನಿಮಗೆ ಸಾಲ್ವ್ ಮಾಡಿ ಅದನ್ನು ಎವ್ಯಾಲ್ಯೂಯೇಷನ್ ಮಾಡುವಂಥ ಆ ಒಂದು ಹೋಪ್ಸ್ ಇದೆ. ಬಟ್ ಈಗಲೇ ವಿ ಆರ್ ನಾಟ್ ಪ್ರಾಮಿಸಿಂಗ್ ದ್ಯಾಟ್ ನಾವು ಕ್ವಶನ್ ಪೇಪರ್ಗಳನ್ನ ಆನ್ಸರ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತೇವೆ ಅಂತ ಹೇಳುವಂಥದ್ದು. ಯಾಕೆಂದರೆ ತುಂಬ ಲೈಕ್ ನಮಗೆ ಕ್ಲಾಸಸ್ಗಳನ್ನು ಕವರ್ ಮಾಡಲಿಕ್ಕೆ ಸುಮಾರು ಟೈಮ್ ಬೇಕು. ಆ್ಯಂಡ್ ಮತ್ತು ನೀವು ಅದನ್ನು ಕ್ಲಾಸಸ್ಗಳನ್ನು ಬರಿತಾ ನಿಮ್ಗೆ ಇಟ್ಸ್ ಅ ಕೈಂಡ್ ಆಫ್ ಅ ಟೆಸ್ಟ್ ಥರನೇ ನೀವು ಯು ವಿಲ್ ಬಿ ಅಪ್ಲೈಯಿಂಗ್ ಯುವರ್ ಮೈಂಡ್. ಸೊ ಅದಕ್ಕೋಸ್ಕರ ಓನ್ಲಿ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೆಂಟ್, ಆ್ಯಸ್ ಟೈಮ್ ಕಮ್ಮಿ ಇರೋ ಕಾರಣಕ್ಕೋಸ್ಕರ ಎವ್ಯಾಲ್ಯೂಯೇಷನ್ನು ಕರೆಕ್ಷನ್ ನಾವು ಈಗ ಮಾಡ್ತಾ ಇಲ್ಲ. ಒಂದು ವೇಳೆ ಡಿಸೆಂಬರ್ 15 ನಂತರ ಹಾಗೆಲ್ಲ ಏನಾದರೂ ಎಕ್ಸಾಮ್ ಇದ್ದರೆ ಆವಾಗ ವಿ ವಿಲ್ ಗಿವ್ ಒನ್ ಟೆಸ್ಟ್, ಒಂದೊಂದು ಟೆಸ್ಟನ್ನು ಕೊಟ್ಟು ಅದನ್ನು ನಾವು ನಿಮಗೆ ಕರೆಕ್ಷನ್ ಮಾಡಿ ಕೊಡ್ತೇವೆ. ಓಕೆ, ಸೊ ಇದು ಒಂದು. ಹಾಗೆ ಕ್ಲಾಸಸ್ಗಳು ಎಲ್ಲಿ ತನಕ ಆಗ್ತವೆ ಅಂತ ಹೇಳುವಂಥದ್ದು. ಸೊ ಮತ್ತೆ ಅದೇ ಹೇಳ್ತಾ ಇರುವಂಥದ್ದು, ಒಂದು ವೇಳೆ ಎಕ್ಸಾಮ್ ಒಂದು ವೇಳೆ ನವಂಬರ್ 25-30 ಆ ಟೈಮಲ್ಲಿ ಬಂದರೆ, ಈಗ ನವಂಬರ್ 30 ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇದೆ. ಸೊ ಪ್ರಾಬಬ್ಲಿ ಆ ಶನಿವಾರ ಭಾನುವಾರ ಇರಲಿಕ್ಕಿಲ್ಲ, ಯಾಕೆಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅದಕ್ಕಿಂತ ಮುಂಚೆ ಆದರೂ ತುಂಬ ಬೇಗ ಆಗಿಬಿಡತ್ತೆ. ಸೊ ಅದರ ನೆಕ್ಸ್ಟ್ ವೀಕ್ ಅಥವಾ ಡಿಸೆಂಬರು ಹಾಗೂ ಕೂಡ ಆಗ್ಬೋದು. ಬಟ್ ವಿ ಕೆನಾಟ್ ಸೇ ಶನಿವಾರ ಭಾನುವಾರನೇ ಎಕ್ಸಾಮ್ ಆಗಬೇಕಂತ ರೂಲ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ, ಬೇರೆ ದಿನವೂ ಆಗ್ಬೋದು. ಸೊ ಅದಕ್ಕೋಸ್ಕರ ನವಂಬರ್ ಎಂಡ್ ಒಂದು ಪ್ರಾಬಬಲ್ ಟೈಮು ಎಕ್ಸಾಮ್ ಮಾಡಿದರೆ, ಸೊ ಅಲ್ಲಿಯ ತನಕ ಕ್ಲಾಸಸ್ಗಳಿರ್ತವೆ ಅಂತ ಹೇಳಿ ವಾಟ್ ಐ ಸೇ, ಒಂದು ತಿಂಗಳು. ಬಟ್ ಒಂದು ವೇಳೆ ಎಕ್ಸಾಮ್ ಮೊದಲೇ ಆದರೆ ವಿ ವಿಲ್ ಟ್ರೈ ಟು ಕಂಪ್ಲೀಟ್ ದ ಸಿಲೆಬಸ್ ಬೈ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ತೊಗೊಂಡು ಕಂಪ್ಲೀಟ್ ಮಾಡ್ತೇವೆ. ಸೊ ಆಮೇಲೆ ಆದರೂ ಸಹ ಲೇಟ್ ಆಯಿತು ಅಂತ ಸಹ ವಿ ವಿಲ್ ಗೆಟ್ ಎಕ್ಸ್ಟ್ರಾ ಟೈಮ್ ಟು ಸಾಲ್ವ್ ಸಮ್ ಕ್ವಶನ್ ಪೇಪರ್ಸ್ಗಳನ್ನ, ಅಂದರೆ ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಅಬೌಟ್ ನಮ್ಮ ಹೊಸ ಬ್ಯಾಚ್ಗೆ ಸಂಬಂಧಪಟ್ಟ ಹಾಗೆ. ಸೊ ಎನಿವನ್ ಯಾರೇ ಇಂಟ್ರೆಸ್ಟೆಡ್ ಇದ್ದರೂ ಕೂಡ 23ರಿಂದ ಕ್ಲಾಸಸ್ಸು ಪ್ರಾರಂಭ ಆಗ್ತಾಯಿದೆ. ಓಕೆ, ಅಕ್ಟೋಬರ್ 23ರಿಂದ ಕ್ಲಾಸಸ್ಸು ಪ್ರಾರಂಭ ಆಗ್ತಾಯಿದೆ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಬ್ಯಾಚಿನ ಡೀಟೇಲ್ಡ್ ಆದ ಮಾಹಿತಿಯನ್ನು ನೀಡಿ ಅಂತ ಹೇಳಿ. ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್, ಬಹಳಷ್ಟು ವಿಚಾರಗಳನ್ನು ಕ್ಲಿಯರ್ ಮಾಡಿದ್ದೇನೆ ಅಂತ ಭಾವಿಸಿದ್ದೇನೆ. ಹಾಗೂ ಸಹ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ 9036201870 ಅಂತ ಹೇಳಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅಲ್ಲಿ ವಾಟ್ಸಪ್ ಮಾಡಿ ಕೇಳ್ಬೋದು. ಯಾಕೆಂದರೆ ಈಗ ಹಬ್ಬದ ಟೈಮಲ್ಲಿ ಲೈಕ್ ಸ್ವಲ್ಪ ಬೇರೆ ವಿ ಹ್ಯಾವ್ ಬೇರೆ ಕಮಿಟ್ಮೆಂಟ್ಸ್ಗಳಿರುತ್ತೆ, ಆ ಕಾರಣಕ್ಕೋಸ್ಕರ ಇಮಿಡಿಯೇಟ್ಲಿ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ರಿಪ್ಲೈ ಟು ಯುವರ್ ಮೆಸೇಜ್, ಅಥವಾ ಕಾಲ್ ಮಾಡಿದರೂ ಸಹ, ಒಂದು ಮಿಸ್ಡ್ ಕಾಲ್ ಇದ್ದರೂ ಸಹ ವಿ ವಿಲ್ ಕಾಲ್ ಬ್ಯಾಕ್. ಓಕೆ, ಸೊ ಇದು ಒಂದು ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು. ಎಸ್, ಸೊ ಇದನ್ನು ನೀವು ಚೆಕ್ ಮಾಡ್ಬೋದು. ಹಾಗೆ ಬುಕ್ಸ್ಗಳು ಕೂಡ ಇವೆ. ಒಂದು ವೇಳೆ ನೀವು ಯಾವ್ದಾದ್ರು ಟ್ರಾನ್ಸ್ಲೇಷನ್ ಬುಕ್ಕನ್ನು ಈಗ ಇನ್ನೊಂದೊಂದು ಡೌಟು, ತುಂಬ ಜನ ಟ್ರಾನ್ಸ್ಲೇಷನ್ ಬುಕ್ ತೊಗೊಂಡಿದ್ದೀರಿ. ಸೊ ಒಂದು ವೇಳೆ ನೀವು ಟ್ರಾನ್ಸ್ಲೇಷನ್ ಕೋರ್ಸ್ ಪರ್ಚೇಸ್ ಮಾಡ್ತೀರಿ ಅಂತಾದರೆ ನಿಮಗೆ ಟ್ರಾನ್ಸ್ಲೇಷನ್ ಬುಕ್ ಸಿಗುತ್ತೆ.
ಸೊ ಅಷ್ಟು ನಿಮಗೆ ಆಲ್ರೆಡಿ ವಿ ಹ್ಯಾವ್ ಡಬಲ್ ಬುಕ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಆ ಟ್ರಾನ್ಸ್ಲೇಷನ್ ಬುಕ್ಕಿನ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೇಳಿದರೆ ಆ ಟ್ರಾನ್ಸ್ಲೇಷನ್ ಬುಕ್ಕಿನ ಒಂದು ಅಮೌಂಟನ್ನು ಡಿಸ್ಕೌಂಟ್ ಮಾಡಿ ನಿಮಗೆ ಕೋರ್ಸನ್ನು ನೀಡ್ತಿದ್ದೇವೆ. ಬಟ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಅಸ್. ನೀವು ಆಟೋಮೆಟಿಕಲಿ ನಿಮ್ಗೆ ಅದು ಡಿಸ್ಕೌಂಟ್ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಅಸ್ ಸೇಯಿಂಗ್ ದ್ಯಾಟ್ ನಮಗೆ ಟ್ರಾನ್ಸ್ಲೇಷನ್ ಬುಕ್ ಆಲ್ರೆಡಿ ಇದೆ, ಸೊ ನೀವು ನಮಗೆ ಟ್ರಾನ್ಸ್ಲೇಷನ್ ಬುಕ್ ಕಳಿಸೋದು ಬೇಡ, ಅದ್ರ ಬದಲು ನಮಗೆ ಅಷ್ಟು ಡಿಸ್ಕೌಂಟ್ ಕೊಡಿ ಅಂತ ಹೇಳಿದರೆ ವಿ ಕ್ಯಾನ್ ಡೂ ದ್ಯಾಟ್. ಸೊ ಇದೊಂದು ಆಪ್ಷನ್ ಅವೈಲೇಬಲ್ ಇದೆ. ಸೊ ಇಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಮೇನ್ಸ್ ಬ್ಯಾಚಿಗೆ ಸಂಬಂಧಪಟ್ಟ ಕ್ಲಾಸಸ್ಗಳೆಲ್ಲ ಜೂರಿಸ್ 2025 ಬ್ಯಾಚ್ ಇತ್ತಲ್ಲ, 2023 ಬ್ಯಾಚ್ ಅವರು ಪಾಪ ಎಕ್ಸಾಮ್ ಆಗಿರಲಿಲ್ಲ 2024 ಎಕ್ಸಾಮಿಗೆ. ಸೊ ಈಗ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ. ಸೊ ಏನು ಜೂರಿಸ್ ಬ್ಯಾಚ್ ಚಾಲ್ತಿಯಲ್ಲಿದೆ ಅವ್ರಿಗೂ ಕೂಡ ಈ ಮೇನ್ಸ್ ಬ್ಯಾಚ್ನ ಆ್ಯಕ್ಸೆಸ್ ಇದೆ. ಸೊ ಅವರು ಹೊಸದಾಗಿ ಬ್ಯಾಚನ್ನು ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಆಯಿತಾ. ಸೊ ಇಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಬೇರೆ ಬುಕ್ಸ್ಗಳು ಕೂಡ ಅಮೆಝಾನಲ್ಲಿ ಇದೆ, ಅಥವಾ ನಮ್ಮ ಇಲ್ಲಿ ಕೋರ್ಸಸ್ಗಳೆಲ್ಲ ನೀವು ಕಾಣ್ಬೋದು. ಬೇರೆ ಬೇರೆ ಬುಕ್ಸ್ಗಳ ಮಾಹಿತಿನ ನೀವು ಕಾಣ್ತಾ ಇದ್ದೀರಿ. ಸೊ ಇನ್ನು ಜೂರಿಸ್ ಹೇಳುವಂಥ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅದರದ್ದು ಕೂಡ ಅನೌನ್ಸ್ಮೆಂಟ್ ನಾವು ಮಾಡಿದ್ದೇವೆ. ಸೊ ಅದರದ್ದು ಡೀಟೇಲ್ ಆದ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.